ಇವತ್ತು ಕುಸುಮ ಸಂಜೀವಿನಿ ಕಾರ್ಯಕ್ರಮ ಇತ್ತು. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದರು. ಉತ್ತಮ ಮಾತುಗಾರರು ಕೆಲವು ಸಲ ಆ್ಯಕ್ಚುಯಲ್ ಸಬ್ಜೆಕ್ಟಿನ ಡಿವಿಯೇಟ್ ಆಗಿ ಅದು ಇದು ಸ್ವಲ್ಪ ಲೈಟರ್ ನೋಟ್ನಲ್ಲಿ ಮಾತಾಡಬೇಕು. ಅದು ಉತ್ತಮ ಭಾಷಣಕಾರರ ಲಕ್ಷಣ. ಅದು ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿಯಲ್ಲಿ ಸ್ವಲ್ಪ ಜಿಮ್ನಲ್ಲಿ ವರ್ಕೌಟ್ ಜಾಸ್ತಿ ಆಗಿದೆ, ನಿದ್ದೆ ಬಂದಂಗೆ ಆಗ್ತಿದೆ ಅಂದರು. ಜಿಮ್ನಲ್ಲಿ ವರ್ಕೌಟ್ ಜಾಸ್ತಿ ಆಗಿದೆ, ನಿದ್ದೆ ಬಂದಂಗೆ ಆಗಿದೆ, ನಿಮಗೂ ನಿದ್ದೆ ಬರ್ತಿದೆಯಾ ಅಂದರು. ಅದಕ್ಕೆ ಎದುರಿಗೆ ಕೂತಂಥ ಸಭಿಕರಲ್ಲಿನ ಒಬ್ಬ ವ್ಯಕ್ತಿ ಸಿ ಎಮ್ ಆಗೋ ತನಕ ನಿದ್ದೆ ಮಾಡೋಂಗಿಲ್ಲ ಅಂತಂದರು. ನಾವು ನಿದ್ದೆ ಮಾಡೋಂಗಿಲ್ಲ ಅಂತ ಆ ವ್ಯಕ್ತಿಯ ಅಭಿಪ್ರಾಯ ಆಗಿತ್ತು, ನೀವು ನಿದ್ದೆ ಮಾಡೋಂಗಿಲ್ಲ ಅಂತ ವ್ಯಕ್ತಿಯ ಅಭಿಪ್ರಾಯ ಆಗಿತ್ತು. ಡಿ ಕೆ ಶಿವಕುಮಾರ್ ಅವರು ಕೇಳಿಯೂ ಕೇಳದವರಂತೆ ತಮ್ಮ ಭಾಷಣ ಮುಂದುವರಿಸೋ ಪ್ರಯತ್ನ ಮಾಡಿದ್ರು. ಆದರೆ ಹಿಂದಿದ್ದ ಇನ್ನೊಬ್ಬ ವ್ಯಕ್ತಿ ಕೇಳ ಹಂಗೆ ಹೇಳ್ರಿ ಅಂದಿದ್ದಕ್ಕೆ ಈ ಮನುಷ್ಯ ಮತ್ತೊಮ್ಮೆ ಹೇಳ್ತಾರೆ, ಸಿ ಎಮ್ ಆಗೋ ತನಕ ನಿದ್ದೆ ಮಾಡೋಂಗಿಲ್ಲ ಅಂತ. ಆಯಿತು ಕೂತ್ಕೊಳ್ರಿ ಅಂಥೇಳಿ, ಆಯಿತು ಕೂತ್ಕೊಳ್ರು ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮುಂದುವರಿಸಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. ಸ್ವಲ್ಪ ಜಿಮ್ ಜಾಸ್ತಿ ಮಾಡ್ಕೊಂಡಿದ್ರೆ ಅದಕ್ಕೆ ನನಗೆ ಗೊತ್ತಾಯ್ತು, ನಿಮ್ಗೆ ಗೊತ್ತಾಯ್ತು ಅಂತ ಚೆಕ್ ಮಾಡ್ತಾ ಇದ್ದೀನಿ. ಆಯ್ತು ಕೂತ್ಕೊಳ್ವಾ. ಸ್ವಲ್ಪ ಜಿಮ್ ಜಾಸ್ತಿ ಮಾಡ್ಕೊಂಡಿದ್ರೆ ಗೊತ್ತಾಯ್ತು, ಅದಕ್ಕೆ ನನಗೆ ಗೊತ್ತಾಯ್ತು, ನಿಮ್ಗೆ ಗೊತ್ತಾಯ್ತು ಅಂತ ಚೆಕ್ ಮಾಡ್ತಾ ಇದ್ದೀನಿ. ಆಯ್ತು ಕೂತ್ಕೊಳ್ವಾ. ಆ್ಯಕ್ಚುಲಿ ಈ ಕಾರ್ಯಕ್ರಮದಲ್ಲಿನ ಭಾಷಣದ ಬಗ್ಗೆ ಇದೊಂದು ಸಣ್ಣ ಸುದ್ದಿ, ಸೈಡ್ಲೈನ್ ಸುದ್ದಿ ಅಷ್ಟೇ. ಇಂಪಾರ್ಟೆಂಟ್ ಸುದ್ದಿ, ಡಿ ಕೆ ಶಿವಕುಮಾರ್ ಅವರು ಇದೇ ಕಾರ್ಯಕ್ರಮದಲ್ಲಿ, ಇದೇ ಕುಸುಮ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮಾಡಿದ ಭಾಷಣದಲ್ಲಿ ಗ್ಯಾರಂಟಿಯ ಬರ್ಡನನ್ನು ಪ್ರಸ್ತಾಪಿಸಿದರು. ಗ್ಯಾರಂಟಿಯ ಬರ್ಡನ್ ಪ್ರಸ್ತಾಪಿಸಿದ್ರು ಅವರು. ಗ್ಯಾರಂಟಿ ಯೋಜನೆಗಳು ಈಗ ಇರುವ ಸ್ವರೂಪದಲ್ಲಿಯೇ ಮುಂದುವರಿಯೋದಿಲ್ವಾ? ಸತೀಶ್ ಜಾರಕಿಹೊಳಿ ಅವರು ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಆಗಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಗ್ಯಾರಂಟಿ ಬರ್ಡನ್ ಜಾಸ್ತಿ ಆಗಿದೆ, ಆದರೂ ಯಾಕೆ ಕೊಡ್ತಾ ಇದ್ದೀವಿ ಅಂತ ಕಾರಣ ಹೇಳಿದ್ರು. ಇನ್ನೊಂದು ಕಡೆ ಗಿವ್ ಇಟ್ ಅಪ್ ಪಾಲಿಸಿನ ಸಿದ್ದರಾಮಯ್ಯನವ್ರು ತರ್ತಾರೆ ಅಂತ ಒಂದು ಸುದ್ದಿ ಇದೆ. ಈ ಗ್ಯಾರಂಟಿ ಬರ್ಡನ್ ಬಗ್ಗೆ ಏನು ಹೇಳಿದ್ರು ಉಪಮುಖ್ಯಮಂತ್ರಿಗಳು? ಒಂದು ಸಲ ಅದನ್ನು ಕೇಳಿಸ್ಕೊಳ್ಳಿ. ಯಾಕೆ ಬರ್ಡನ್ ಆಗಿದೆ ಅಂತಾರೆ ಅವರು. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗಬಾರ್ದು. ನಿಮ್ಗೆ ಜೋಗದ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ ಕೊಡೋನು 100 ರೂಪಾಯಿ ಕೊಡೋಕೆ ಮುಂದಕ್ಕೆ ಬರ್ತಾರೆ. ಹಂಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತಹ ಶಕ್ತಿ ಕೊಡಬೇಕು ಅಂತ ಇಂಥ ದೊಡ್ಡ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ಗ್ಯಾರಂಟಿ ಬಿಟ್ಟರೆ ಜನ ಬಡಗಿ ತೊಗೊಂಡು ಹೊಡಿತಾರೆ, ನಮಗಲ್ಲ ಕಾಂಗ್ರೆಸ್ನವರಿಗೆ. ರಾಜ್ಯದ ಜನ ಏನು ಗ್ಯಾರಂಟಿ ಕೇಳಿರಲಿಲ್ಲ, ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಹಪಾಪಿ ಇವ್ರಿಗೇನಿತ್ತು. ನಕ್ಷತ್ರವನ್ನು ಬೇಕಾದ್ರೂ ಕಿತ್ಕೊಂಡು ಕೊಡ್ತೇವೆ ಅಂತೇಳಿ ಈ ರೀತಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಗಳು ಅವ್ರು ಭರವಸೆ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಕೊಡಲೇಬೇಕಾಗ್ತದೆ. ಆದರೆ ಗ್ಯಾರಂಟಿಗಳು ಕೂಡ ಸರಿಯಾಗಿ ಪೂರೈಸ್ತಾ ಇಲ್ಲ, ಜನರಿಗೆ ತಲುಪ್ತಾ ಇಲ್ಲ. ಮತ್ತೊಂದು ಕಡೆ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ. ಬರ್ಡನ್ ಅಂತಂದರೆ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ. ಅದು ಬರ್ಡನ್ ಅಂತ ಹೇಳಿರಬೇಕು. ಈ ನಿಟ್ಟಿನಲ್ಲಿ ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತು ಗ್ಯಾರಂಟಿ ಯೋಜನೆಗಳಿಗೆ 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆ 10 kg ಅಕ್ಕಿ ಬೇಕೋ ಬೇಡೋ ಅಂತಿದ್ರಲ್ಲ, ಈಗ ಮೋದಿ ಅವ್ರದ್ದು 5 kg ಉಳಿದಿರೋದು ನಿಮ್ಮದೆಲ್ಲಿ? ಈಗ ಬರ್ಡನ್ ಅಂತ ಹೇಳಿ ನೀವು. ಆಮೇಲೆ ವಿದ್ಯುತ್ 200 ಯೂನಿಟ್ ಫ್ರೀ ಅಂದರೆ ಆಮೇಲೆ ಏನೆಲ್ಲ ಆಟ ಪಾಠ ಮಾಟ ಎಲ್ಲ ಮಾಡಿದ್ರಿ. ಅದರಲ್ಲಿ ಈಗ 500, 400, 600 ಬರ್ತಿದ್ದದ್ದು ಬಿಲ್ಲೆಲ್ಲ 2,500 ಬರೋಕ್ಕೆ ಶುರುವಾಗಿದೆ. 2,500-3,000 ಬರ್ತಾಯಿದೆ. ಹೊಸ ಮೀಟ್ರ್ಗಳು ಬೇರೆ ಹಾಕಿ ಅದ್ರ ಮೇಲೆ ಹಾಕಿದ್ರಿ. ನಿಮ್ಗೆ ಎಲ್ಲಿ ಲಾಸ್ ಆಗಿದೆ ಅಂತ ನಾನು ಕೇಳೋದು. ಆಮೇಲೆ 2,000 ರೂಪಾಯಿ ಕೊಡೋದು ಗೃಹಲಕ್ಷ್ಮಿ. ಪಾಪ ಆ ಲಕ್ಷ್ಮಿಯವ್ರು ಕಾದು ಸಾಕಾಗೋಗಿದೆ. ಬಡ್ಜೆಟ್ನಲ್ಲಿ ಹೇಳಿದರೆ 52,000 ಕೋಟಿ ದಲಿತರಿಗೆ. ಆ 52,000 ಕೋಟಿಯಲ್ಲಿ ಪಾಲಿಲ್ವಾ? ಅದರಲ್ಲಿ ಏನು ಮಾಡಿದ್ರಿ ನೀವು? ದಲಿತರಿಗಾಗಿ ಅಂತೇಳಿ SCP TSPಯಲ್ಲಿ ಈ 3 ವರ್ಷದಲ್ಲಿ 39,000 ಕೋಟಿ ನುಂಗ್ಬಿಟ್ಟಿದ್ದೀರಿ, ತೊಗೊಂಡಿದ್ದೀರಿ. ಅದು ನೀವು ವಂಚನೆ ಮಾಡಿದ್ದೀರಿ.
52,000 ಕೋಟಿ ನೀವು ಎಲ್ಲ ಜನಾಂಗಕ್ಕೂ ಎತ್ತಿದ ಮೇಲೆ ಅಲ್ಲಿ ದಲಿತರ ಪಾಲು ಇರಬೇಕಲ್ಲ, ಅದು ಎಲ್ಲೋಯ್ತು ಈಗ? ಅದು ಯಾರ ಮನೆಗೆ ಹೋಯ್ತು? 2,84,00,000 ಹುದ್ದೆಗಳು ಖಾಲಿ ಇದೆ. ಅವೆಲ್ಲ ನೀವು ಗಿವ್ ಇಟ್ ಅಪ್ ಪಾಲಿಸಿ ಬಗ್ಗೆ ಹೇಳಬೇಕಾಗಿತ್ತು, ಆಮೇಲೆ ಈ ಬಿ ಜೆ ಪಿ ನಾಯಕರ ಹೇಳಿಕೆಗಳು ಬರಬೇಕಾಗಿತ್ತು. ಐ ಆಮ್ ಸಾರಿ, ಇದೇನಿದು ಏನೋ ಬರ್ಡನ್ ಮಧ್ಯೆಯೂ ನಿಮಗೆ ಧೈರ್ಯ ಇರಲಿ ಅಂತ ಕೊಡ್ತಿದ್ದೀವಿ ಅಂದಿದ್ದಕ್ಕೆ ಹೀಗೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ತುಂಬ ವಿಷಯಗಳ ಚರ್ಚೆ ಅದು ಗ್ಯಾರಂಟಿ ವಿಷಯದಲ್ಲಿ. ಈ ಸಲ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಒಂದು ಮನವಿ ಮಾಡಿಕೊಳ್ತಾರೆ ಅಂತ ಒಂದು ಸುದ್ದಿ ಇದೆ. ಏನಂತ ಮನವಿ? ಯಾರು ಆರ್ಥಿಕವಾಗಿ ಸ್ಥಿತಿವಂತರಿದ್ದೀರೋ, ಯಾರಿಗೆ ನಾವು ತಿಂಗಳಿಗೆ ಕೊಡ್ತಾ ಇರೋ 2,000 ರೂಪಾಯಿ ದುಡ್ಡು, ಉಚಿತ ವಿದ್ಯುತ್ತು, ಫ್ರೀ ಬಸ್ಸು, ಇವೆಲ್ಲ ನಮಗೆ ತುಂಬ ಸಣ್ಣದ್ರಿ, ನಾವೆಲ್ಲ ದೇವ್ರು ಚೆನ್ನಾಗಿಟ್ಟಿದ್ದಾನೆ ಅನ್ನುವ ರೀತಿಯಲ್ಲಿ ನೀವಿದ್ದೀರೋ, ಅವರು ನೀವು ಸ್ವಂತವಾಗಿ ಹೇಳಿ, ಸ್ವಯಂ ಪ್ರೇರಿತವಾಗಿ ಹೇಳಿ ನಮಗೆ ಬೇಡ ಇದು ಅಂತ ಹೇಳಿ, ಆ ದುಡ್ಡು ಸರ್ಕಾರದ ಹತ್ರ ಉಳಿಯುತ್ತೆ, ಅದರಲ್ಲಿ ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಳ್ತಾರೆ ಅಂತ ಒಂದು ಚರ್ಚೆ ಆಗ್ತಾ ಇದೆ. ಗಿವ್ ಇಟ್ ಅಪ್ 2014ರಲ್ಲಿ ಪ್ರಧಾನಿಯಾದ ನರೇಂದ್ರ ಮೋದಿಯವರು 2015ರಲ್ಲಿ ಇದೇ ಮನವಿಯನ್ನು ದೇಶಕ್ಕೆ ಮಾಡಿಕೊಂಡ್ರು. ಗ್ಯಾಸ್ ಸಬ್ಸಿಡಿ ವಿಷಯದಲ್ಲಿ ಯಾರಿಗೆ ಕೇಂದ್ರ ಸರ್ಕಾರ ಕೊಡುವ ಸಬ್ಸಿಡಿ ದುಡ್ಡು ಇಲ್ಲದೇನೂ, ಅಂದರೆ ಮೈನಸ್ ಸಬ್ಸಿಡಿ ಏನು ಒರಿಜಿನಲ್ ಪ್ರೈಸ್ ಆಗುತ್ತಲ್ಲ LPG ಸಿಲಿಂಡರ್ದು, ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋ ಕ್ಷಮತೆ ಇದೆ ನಮಗೆ ಅಂತ ಯಾರ್ಯಾರಿಗೆ ಅನಿಸುತ್ತಲ್ಲ, ಅವ್ರು ನಮಗೆ ಬೇಡ ಅಂತ ಗಿವ್ ಇಟ್ ಅಪ್ ಮಾಡಿಬಿಡಿ, ಆ ದುಡ್ಡಿನಲ್ಲಿ ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿ ಮಾಡಿಕೊಂಡ್ರು. 1 ಕೋಟಿ ಜನ ನಮಗೆ ಗ್ಯಾಸ್ ಸಬ್ಸಿಡಿ ಬೇಡ ಅಂತ ಬಿಟ್ಟುಕೊಟ್ರು. ಅದೇ ಮಾದರಿಯ ಮನವಿ 1 ವರ್ಷದಲ್ಲಿ 1 ಕೋಟಿ ಜನ ಬಿಟ್ಬಿಟ್ರು. ಈಗ ಇನ್ನೂ ಜಾಸ್ತಿ ಆಗಿರ್ಬೋದು ಅದು. ಅದೇ ಮಾದರಿ ಮನವಿಯನ್ನು ಸಿದ್ದರಾಮಯ್ಯನವರು ಮಾಡಿಕೊಳ್ತಾರೆ ಅಂತ ರಾಜ್ಯದ ಜನರಿಗೆ. ಒಂದು 20% ಜನ ಇದನ್ನು ಗ್ಯಾರಂಟಿಗಳನ್ನು ಬಿಡಬಹುದು ಅನ್ನೋದು ಒಂದು ಲೆಕ್ಕಾಚಾರ ಇದೆಯಂತೆ. 120 ಜನ ಬಿಟ್ಟರೆ ಒಂದು ವರ್ಷಕ್ಕೆ ಎಷ್ಟು ಉಳಿಯುತ್ತೆ ರೀ ಸರ್ಕಾರಕ್ಕೆ? ರೌಂಡ್ ಫಿಗರ್ನಲ್ಲಿ ಮಾತಾಡಬೇಕು ಅಂದರೆ ಒಂದು 60,000 ಕೋಟಿ ಖರ್ಚಿದೆ. ಈಗ 20% ಅಂದರೆ ಎಷ್ಟಾಯಿತು? 12,000 ಕೋಟಿ ಆಯಿತು. 120 ಜನ ನಮಗೆ ಗ್ಯಾರಂಟಿ ಯೋಜನೆಗಳು ಬೇಡ ಅಂದರೆ 12,000 ಕೋಟಿ ಉಳಿತಾಯ ಆಗುತ್ತೆ. ಆ 12,000 ಕೋಟಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಾಕ್ಬೋದು ಅಂತ ಲೆಕ್ಕಾಚಾರ ಕರೆಕ್ಟಾಗಿದೆ. ಆದರೆ ನಾವು ಬಿಟ್ಟು ಕೊಡ್ತೀವಿ ಅನ್ನುವಾಗ ಜನರಿಗೆ ನಾವು ಬಿಟ್ಟು ಕೊಟ್ಟ ದುಡ್ಡು ಸರಿಯಾದ ರೀತಿಯಲ್ಲಿ ಬಳಕೆ ಆಗುತ್ತೆ ಅನ್ನೋ ನಂಬಿಕೆ ಇರಬೇಕು. ಸರಿಯಾದ ರೀತಿಯಲ್ಲಿ ಬಳಕೆ ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಜನ ವಾಲಂಟ್ರಿ ಆಗಿ ಬಿಟ್ಟು ಕೊಡ್ತಾರೆ. ಗ್ಯಾರಂಟಿ ಯೋಜನೆಗಳ ವಿಷಯದಲ್ಲಿ ನಾವು ಕೂಡ ಹೇಳ್ತಾ ಇರೋದೇನ್ರಿ, ನಿಜವಾದ ಬಡಬಗ್ಗರಿಗೆ ತಲುಪಬೇಕು ಈ ಯೋಜನೆಗಳು. ಸುಮ್ಮನೆ ರಾಜಕೀಯ ಹುರುಪಿನಲ್ಲಿ ಕಾಕಾ ಸಾಹೇಬಂಗೂ ಫ್ರೀ, ನಾನಾ ಪಾಟೀಲ್ಗೂ ಫ್ರೀ ಅಂತ, ಕಾಕಾ ಪಾಟೀಲ್ಗೂ ಫ್ರೀ, ನಾನಾ ಸಾಹೇಬ್ಗೂ ಫ್ರೀ, ಹಂಗಾಗಬಾರ್ದು ಅಂತ ಇತ್ತೀಚೆಗೆ ಸುಪ್ರೀಂ ಕೋರ್ಟಿಗೆ ಕೇಸ್ ಹೋಯಿತು. ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ, ಎಷ್ಟೋ 5,000ನೋ 6,000ನೋ ದುಡ್ಡು ಒಂದೇ ಸಲಕ್ಕೆ ಹಾಕಿಬಿಟ್ರು ಅವರು ಅಕೌಂಟಿಗೆ. ತಿಂಗಳಿಗೆ 2,000 ಕೊಡ್ತಾರಂತಲ್ಲಿ ಹೆಣ್ಮಕ್ಳಿಗೆ. 6,000 ಹಾಕಿದ್ರು. ಮುಂದಿನ 2 ತಿಂಗಳದ ಅಡ್ವಾನ್ಸು, ಇನ್ನೊಂದು ಮಳೆಗಾಲದ ಬೋನಸ್ಸು ಅಂತ ಹಾಕಿಬಿಟ್ರು ದುಡ್ಡು. ಯಾಕೆ ಈ ದುಡ್ಡು ಈಗಲೇ ಹಾಕಿದ್ರಿ ಅಂದರೆ, ಈ ದುಡ್ಡನ್ನು ನಿಮಗೆ ಹಾಕದಂತೆ ತಡೆಯುವ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಅನ್ನೋ ಮಾಹಿತಿ ನನಗೆ ಬಂದಿದೆ ಅಂದರು ಸ್ಟಾಲಿನ್ನು. ಆ ನಂತರ ಇನ್ನೊಂದು ಘೋಷಣೆ ಮಾಡಿದರು, ನೀವು ಬಡವರಾಗಿರ್ರಿ, ಶ್ರೀಮಂತರಾಗಿರ್ರಿ, ಯಾರೇ ಆಗಿರ್ರಿ, ನಿಮಗೆ ಉಚಿತ ವಿದ್ಯುತ್ ನಾನು ಮತ್ತೆ ಅಧಿಕಾರಕ್ಕೆ ಬಂದರೆ ಅಂತ. ಅದನ್ನು ಪ್ರಶ್ನೆ ಮಾಡಿಕೊಂಡು ಒಬ್ಬರು ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ. ಹೀಗಾದ್ರೆ ರಾಜ್ಯಗಳು ನಡೆಯೋದು ಹೆಂಗೆ ಅಂತ. ಇದು BJP ಕಾಂಗ್ರೆಸ್ಸು BJP ಏತರ ಅಂತ ಉಳ್ಕೊಂಡಿಲ್ಲ. BJP ಯಾರು ಮಾಡಿಟ್ಟಿದ್ದೇನು? ಮಹಾರಾಷ್ಟ್ರದಲ್ಲಿ ಮಾಡಲಿಲ್ವಾ, ಬಿಹಾರದಲ್ಲಿ ಮಾಡಲಿಲ್ವಾ, ಮಧ್ಯಪ್ರದೇಶದಲ್ಲಿ ಮಾಡಲಿಲ್ವಾ? ಎಲ್ಲರೂ ಮಾಡ್ತಾ ಇರೋದು ಅದನ್ನೇ. ಈಗ ಈ ಗಿವ್ ಇಟ್ ಅಪ್ಪಿಗೆ ಅಕಸ್ಮಾತ್ ಇದು ಘೋಷಣೆ ಆಗಿದ್ದೆ ಆದರೆ ರಾಜ್ಯದ ಜನ ಹೆಂಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಸಿದ್ದರಾಮಯ್ಯನವರು ಗಿವ್ ಇಟ್ ಅಪ್ ಅಂತಾರಂತೆ, ಸಿದ್ದರಾಮಯ್ಯನವರು ಗಿವ್ ಇಟ್ ಅಪ್ ಅಂತಾರಂತೆ. DK ಶಿವಕುಮಾರ್ ಅವರು ತುಂಬ ದಿನಗಳಿಂದ ಹೇಳ್ತಿದ್ದಾರೆ ಗಿವ್ ಇಟ್ ಅಪ್ ಅಂತ. ನೋಡೋಣ ಯಾರು ಗಿವ್ ಇಟ್ ಅಪ್ ಮಾಡ್ತಾರೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.